ನುಡಿವಲ್ಲಿ ಉಮ್ಮಲ್ಲಿ ಬಿಡುವಲ್ಲಿ ಬಿಡೆನಯ್ಯ ನಿಮ್ಮ ಶ್ರೀಚರಣ, ಬಿಡೆನಯ್ಯ ನಿಮ್ಮ ಶ್ರೀಚರಣ. ಈ ಛಲವ ಕಡೆ ಮುಟ್ಟಿ ಶನಗೆ ಗುರುರಾಯ, ಕಡೆ ಮುಟ್ಟಿ ಶನಗೆ ಗುರುರಾಯ. ಎನ್ನ ಕಾಯವೇ ಗುರು ಎನ್ನ ಪ್ರಾಣವೇ ಲಿಂಗ, ಎನ್ನಂತಾರಂಗ ಚರಲಿಂಗ, ಎನ್ನಂತಾರಂಗ ಚರಲಿಂಗವಾಗಿರಲು ಇನ್ನುಂಟೆ ಎನಗೆ ತನುಮನವು, ಇನ್ನುಂಟೆ ಎನಗೆ ತನುಮನವು. ಗುರುವೆನ್ನ ಕಾಯವು ಮನವೆನ್ನ ಲಿಂಗವು, ಪರಮಾಜಂಗಮವೇ ಅನುಭಾವ, ಪರಮಾಜಂಗಮವೇ ಅನುಭಾವ. ಮುಖವೆಲ್ಲ ಇರುವೆಲ್ಲ ಲಿಂಗಮಯವಯ್ಯ, ಇರುವೆಲ್ಲ ಲಿಂಗಮಯವಯ್ಯ. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ಶಿವಜ್ಞಾನಿ ಬಸವ, ನಿರ್ಮಳ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥ. ಕರುಣಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮಗೂ ಯಮಗೂ ಬಸವಣ್ಣನ ಧರ್ಮವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಗುರು, ಮಹಾಮಾನವತವಾದಿ, ಸಕಲ ಜೀವಾತ್ಮನ ಲೇಸಿನ ಬಯಸಿದಂತಹ ಧರ್ಮಗುರು ಅಪ್ಪ ಬಸವಣ್ಣನವರ ದಿವ್ಯ ಚರಣ ಕಮಲ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆ ಬೆಳಕಿನಲ್ಲಿ ಬೆಳಕಾಗಿ ಮನುಕುಲವನ್ನು ಉದ್ಧಾರ ಮಾಡಿ ಸಕಲ ಜೀವಾತ್ಮರ ಲೇಸಿನ ಬಯಸಿದಂತಹ ಬಸವಾದಿ ಪ್ರಮುಖರ ದಿವ್ಯ ಚರಣ ಕಮಲಕ್ಕೆ ಶರಣೆಂದು, ವಿಶ್ವದ ಎಲ್ಲ ದಾರ್ಶನಿಕರ ಪಾದಗಳಿಗೆ ಶರಣೆಂದು ಈ ಚಿಂತನಾ ಚಿಲಿಮೆ ಕಾರ್ಯಕ್ರಮದಲ್ಲಿ ನಿರ್ಮಾಣದಿಂದ ಬಂದು ನಮ್ಮೆಲ್ಲರಿಗೂ ಬಹಳ ಅದ್ಭುತವಾಗಿ ಹೃದಯಕ್ಕೆ ತಾಗುವಂತೆ ನಮ್ಮ ಶರಣಬಸವಣ್ಣವರು ವೈಚಾರಿಕವಾಗಿ ಚಿಂತನೆ ಮಾಡಿದರು. ಮತ್ತು ಅದೇ ರೀತಿಯಾಗಿ ಕಲ್ಯಾಣೇಶ್ವರ ತಾಯಿ ಭಾಳ ಅದ್ಭುತ ಗರ್ಜನೆಯಿಂದ ಮಾತಾಡಿದ್ರು, ಇಬ್ಬರಂಗೆ ಮಾತಾಡಿದರು. ಯಾಕಂದರೆ ಶರಣರ ಸಂಸ್ಕಾರ ಐತೆ ಅವರಿಗೆ, ಶರಣರ ಸಂಘದಲ್ಲಿ ಬೆಳೆದವರು. ನಾವು ನಿರ್ಮಾಣಿ ಶ್ರಾವಣ ಮಾಸದಲ್ಲಿ 11 ದಿನ ಪ್ರವಚನ ಅಣ್ಣವ್ರ ಮನೆಗೆ ಮಾಡ್ತಿದ್ವಿ, ಶರಣಬಸವ ಅಣ್ಣವ್ರ ಮನೆಗೆ. ಏನು ಕಾಯಾಗಿ ಮಾಡಿದ್ರೆ ಬೆಳಗಿನ ಜಾವ ಒಂದ್ಸಲ ದುಶ್ಚಟಗಳ ಭಿಕ್ಷೆ, ಶರಣಬಸವಣ್ಣವರು ಮತ್ತು ನಮ್ಮ ಕಲ್ಯಾಣೇಶ್ವರ ತಾಯಿಯವರು ಮನೆ ಮನೆ ತಿರುಗಿ ನಮ್ಮನ್ನು ಜೋಳಿಗೆ ಹಾಕ್ಸಿದ್ರು ದುಶ್ಚಟಗಳು. ಅಂದರೆ ಮನೆ ಸಂಪೂರ್ಣ ದುಶ್ಚಟ ಹೋಗ್ಲಂತಾನೆ. ಅಕ್ಕ ಅಣ್ಣವರೇ ಬರ್ರಿ ಬರ್ರಿ, ಅಪ್ಪವ್ರ ಮನೆಗೆ ಬಂದರೆ ಬರ್ರಿ ಅಂತ ಒಳಗೆ ಕರೆದು ಬಿಡ್ತು ಕಲ್ಯಾಣೇಶ್ವರ ತಾಯಿ. ಶರಣಬಸವಣ್ಣ ಹಾಕಿಬಿಡ್ರಿ ಅಂತ, ಗುರುಗಳು ಬಂದಾರ ಬಿಟ್ಟು ಬಿಡ್ರಿ, ದುಶ್ಚಟಗಳು ಬಿಡ್ರಿ ಅಂತೇಳಿ ಇಡೀ ನೀರ್ಮಾನಿನೆಲ್ಲ ಅಡ್ಡಾಡಿಸ್ಬಿಟ್ರಿ ಅಣ್ಣವರು ಅಕ್ಕೋ. ಜೋರಾಗಿ ಚಪ್ಪಳ ಚಟ್ರಿ. ಈ ಸಾಮಾನ್ಯ ಕೆಲಸ ಅಲ್ಲ ಇದು, ಮನೆಗೆ ಹೋಗೋದು. ಎಲ್ಲರೂ ಪ್ರೀತಿ, ಅಣ್ಣವರಿಗೆ ಅಕ್ಕವರಿಗೆ ಅಷ್ಟು ಪ್ರೀತಿ ಗಳಿಸ್ಕೊಂಡವರು. ಹಂಗೆ ಪ್ರೀತಿ ಗಳಿಸ್ಕೋಬೇಕು. ಏನು ಆ ಜೀವನದಲ್ಲಿ ಪ್ರೇಮನೇ ಸತ್ಯ, ಪ್ರೀತಿನೇ ಸತ್ಯ. ಪ್ರೀತಿ ಮುಂದೆ ಯಾವ ಪವಾಡ ಇಲ್ಲ. ದೊಡ್ಡ ಪವಾಡ ಹಿಂಗೆ ಮಾಡ್ತಾನಂದ್ರೂ ಸಹ ಪ್ರೀತಿ ಮುಂದೆ ಸಣ್ಣದಾಗ್ತದೆ ಪವಾಡ. ಹಾಗಾಗಿ ಭಾಳ ಚಂದ ಅದ್ಭುತವಾಗಿರ್ತಾನ. ಅಪ್ಪ ಬಸವಣ್ಣವ್ರ ಬಗ್ಗೆ ಚಿಂತನೆ ಮಾಡಿದ್ರು ಅಣ್ಣವರು. ಮತ್ತು ಶರಣರ ಅಡಪದ ಅಪ್ಪಣ್ಣ ಲಿಂಗಮ್ಮನ ಬಗ್ಗೆ ಕಲ್ಯಾಣೇಶ್ವರ ತಾಯಿಯವರು ಚೆನ್ನಾಗಿ ಹೇಳಿದರು ತಮ್ಮ ಅನುಭವದ ಮೂಲಕ. ಭಾಳ ಅದ್ಭುತ ಅಂದರೆ ಕಲ್ಯಾಣದ ಶರಣರು ಇಡೀ ವಿಶ್ವದಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ಹಿಂದಕ್ಕೂ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ಬಸವ ಕ್ರಾಂತಿ ಪ್ರಾರಂಭ ಮಾಡಿದರು ಅಪ್ಪ ಬಸವಣ್ಣವರು. ಮತ್ತೆ ಅದನ್ನು ಮುಂದುವರ್ಸಕ್ಕೆ ಅಲ್ಲೆಲ್ಲೆಲ್ಲಿ ಬಂದರು ಶರಣರು, ಕಲ್ಯಾಣದ ಶರಣರೇ ಬಂದರು. ಮತ್ತೆ ಯಡಿಯೂರು ಸಿದ್ಧಲಿಂಗರ ರೂಪದಲ್ಲಿ, ಜವರಿ ಷಣ್ಮುಖ ಶಿವೆಗಳ ರೂಪದಲ್ಲಿ, ಚಿತ್ತರಿ ಇಲ್ಕಲ್ಲಪ್ಪರ ರೂಪದಲ್ಲಿ,
ಗಣಮಠದೇಶ್ವರ ರೂಪದಲ್ಲಿ ಅಲ್ಲೆಲ್ಲಿ ಭಾಳ ಬಂದರು, ನಮ್ಮ ಶರಣರೇ ಬಂದರು, ಮತ್ತೆ ಹುಟ್ಟಿ ಹುಟ್ಟಿ ಬಂದು ಈ ಬಸವ ಕ್ರಾಂತಿಯನ್ನು ಮುಂದುವರಿಸಿದರು, ಮತ್ತೆ ಮುಚ್ಚಿ ಹಾಕಿದರು. ಅದನ್ನು ಗೋಡೆಗಿದ್ದಂಥ ವಚನ ಸಾಹಿತ್ಯವನ್ನು ಹೊರಗಡೆ ಎಳೆದವ್ರು ಯಾರಂದರೆ ಬಾಗು ಹಳಕಟ್ಟಿ ಶರಣರು ಅನ್ನೋರು ಹೇಳಿದ್ರು. ಭಾಳ ಧನ್ಯವಾದ ಹೇಳ್ಬೇಕಲ್ಲಿ ನಾವು. ಮತ್ತು ಬಸವ ಜಯಂತಿಯನ್ನು ಆಚರಣೆ ತಂದವರು ಹರಡೇಕರ್ ಮಂಜಪ್ಪ ಶರಣರು. ಅವರಿಬ್ಬರನ್ನ ಮರಿವ್ಯಾರ ನಾವು. ಬಸವ ಜಯಂತಿಯಲ್ಲಿ ಫಸ್ಟಿಗೆ ಫೋಟೋ ಅವ್ರಿಗೆ ಹಾಕ್ಬೇಕು, ಒಳಗೆ ಹಾಕಿ ನಾವು ಮೆರವಣಿಗೆ ರಥದಾಗ ಅವ್ರಿಗೆ ಹಾಕ್ತೀವಿ ನಾವು. ಆ ಕಡೆ ಅಣ್ಣವ್ರು ಈ ಕಡೆ ಮಧ್ಯದಲ್ಲಿ ಅಪ್ಪ ಬಸವಣ್ಣವ್ರು ದೊಡ್ಡ ಸಹಾಯ ಮಾಡಿದರು ನಮ್ಗೆ. ಹಡಪದ ಅಪ್ಪಣ್ಣ ಮತ್ತು ಹಡಪದ ಲಿಂಗಮ್ಮ ನಿಜ ಸುಖಿ ಅಂತ ಅದಕ್ಕೆ ಬಿರುದು. ಯಾರಿಗೆ? ಅಪ್ಪಣ್ಣ ಶರಣರು. ನಿಜ ಮುಕ್ತಿ ಅಂತ ಬಿರುದು ಲಿಂಗಮ್ಮನಿಗೆ. ಯಾಕೆ ಬಿರುದು ನಿಜ ಮುಕ್ತಿ ಅಂದರೆ, ಯೋಗದಲ್ಲಿ ಅಕ್ಕಮಹಾದೇವಿ, ನೀಲಾಂಬಿಕಾ ದೇವಿ, ಹಡಪದ ಲಿಂಗಮ್ಮ ಇವರು ಯೋಗದಲ್ಲಿ ಬಲ್ಲಿದರು. ಭಾಳ ಒಂದೊಂದು ತಾಸು 2-2 ತಾಸು ಯೋಗ ಮಾಡಲಿಲ್ಲ, ದೃಷ್ಟಿ ಯೋಗ ಮಾಡೋರು ಅಂತೀವಿ. ಒಬ್ರಿಗಿಂತ ಒಬ್ಬರ ಮೇಲೆ, ಮತ್ತು ಅಕ್ಕಮಹಾದೇವಿ ಅಷ್ಟೇ ಮೇಲೆ ಅಂತ ತಿಳ್ಕೊಬಿಟ್ರೆ ನೀವು. ಆಕೆಗಿಂತ ಮೇಲೆ ಹಡಪದ ಲಿಂಗಮ್ಮ, ಆಕೆಗಿಂತ ಮೇಲೆ ನೀಲಾಂಬಿಕಾ, ಅಂದರೆ ಹೆಚ್ಚು ಕಡಿಮೆ ಇದ್ದಿಲ್ಲ ಅಲ್ಲಿ. ಅಷ್ಟೊಂದು ಯೋಗ ಮಾಡಿದವರು ಶರಣರು. ಹಡಪದಪ್ಪಣ್ಣವರು ಅಪ್ಪ ಬಸವಣ್ಣವರಿಂದನೇ ಇರ್ತಿದ್ರು ಕಾರ್ಯದರ್ಶಿಗಳಾಗಿ. ಯಾಕೆ ಇಡ್ತಿದ್ರು ಅವ್ರು, ಹಿಂದೆ ಯಾಕೆ ಇಟ್ಕೊಂಡಿದ್ರು ಅವರು? ಸೂಕ್ಷ್ಮ ಹೇಳಿದ್ರು ಇದು ಶರಣರು. ಕಷ್ಟ ಮಾಡೋರು ನೋಡಬಾರ್ದಂತ ಮಾರಿ. ಕಷ್ಟ ಮಾಡೋರು ನಿಮ್ಮ ಮಾರಿ ಚೆಂದಾಗಿ ಮಾಡ್ಲಿಕ್ಕಂದ್ರೆ ನಿಮ್ಮ ಮಾರಿ ಯಾರು ನೋಡಿದ್ರು? ಯಾರು ನೋಡ್ತಾರ? ಅವ್ರು ಚಂದ ಮುದ್ದು ಮಾಡಂಗೆ ಮಾಡಿ ಚಂದ ಮಾಡ್ಲಿಕ್ಕಂದ್ರೆ ಸ್ಮಾರ್ಟಾಗಿ ಮುಖ ಮಾಡ್ತಾರೋದಿಲ್ಲ ಅವರು ಹಡಪದವರು. ಮತ್ತು ಸ್ಮಾರ್ಟಾಗಿ ಮಾಡ್ಲಿಕ್ಕೆ ನಿಮ್ಮ ಮಾರಿ ತಿಪ್ಪೆ ಕಾಣ್ತದೆ, ತಿಪ್ಪೆ ಕಾಣ್ತದಿಲ್ಲ. ಎಷ್ಟು ಅಜ್ಞಾನ ಬಿಡ್ದವ್ ನಮ್ಮಲ್ಲಿ ಅಂದರೆ, ನಮ್ಮನ್ನು ಚಂದ ಮಾಡೋರನ್ನ ಮಾರಿ ನೋಡ್ಬಿಡೋದಂತ, ನಮ್ಮ ಪಾದರಕ್ಷೆ ಮಾಡಿಕೊಡೋರನ್ನ ಮುಟ್ಟಿಗೆ ಬಾರ್ದಂತ, ನಮ್ಮ ಬಟ್ಟೆ ತೊಳೆಯವ್ರನ್ನ ದೂರ ಇರ್ಬೇಕಂತ. ಇದು ಯಾವನ್ನ ಹಾಕಿ ಕೊಟ್ಟ ನೀವು ರೂಟ್? ಇದನ್ನೆಲ್ಲ ಅಳಿಸಿಬಿಟ್ರು ಬಸವಣ್ಣವ್ರು. ಅವರೇ ಶ್ರೇಷ್ಠ ಅಂದರು. ಚಪ್ಪಲಿ ಹಾಕಿ ಕೊಡೋರು ಶ್ರೇಷ್ಠ ಅಂದರು. ದನಗಳು ಕೊಯ್ಕೊಂಡು ತಿಂಬರೋ ಶ್ರೇಷ್ಠ ಅಲ್ಲ, ಅವ್ರು ಮಾದುಗನಂತ ಕರೆದ್ರು ಬಸವ. ಕೊಲ್ಲುವವನೇ ಮಾದುಗ. ಯಾವ್ರು ತಿಂತಾರ, ಕೊಲ್ಲಿ ತಿಂತಾರಲ್ಲ ಅವರೇ ಮಾದುಗರು. ಹೊಲಸು ತಿಂಬೋರು ಹೊಲೆಯರು. ನಾವು ಶ್ರೇಷ್ಠ ಅಂದವರೇ ಕೊಯ್ಕೊಂಡು ತಿಂದಾರ. ಅದನ್ನು ತಗೊಂಡೋಗಿ ಆಗ ಮಾಡಿ, ನಮ್ಮ ಪಾದರಕ್ಷೆ ಮಾಡಿ, ಬಾಣ ಮಾಡಿ, ಬಾರ್ಕಲ್ ಮಾಡಿ, ನೀರಾಗ ತಿತ್ತಿ ಮಾಡಿ, ತತ್ತನೇ ಇರ್ತಲ್ಲ ಮತ್ತೆ ತಿತ್ತಾಗ ತುಪ್ಪ ಹಾಕೊಂಡು ಬ್ರಾಹ್ಮಣರು ತುಪ್ಪ ಹಾಕಿರ್ತಾವಾಗ ಅವೆಲ್ಲ ಮಾಡಿ ಕೊಡ್ತಿರ್ತಾರೆ ಚರ್ಮದಿಂದ, ಸತ್ತುದಾನದಿಂದ. ಅವರು ಶ್ರೇಷ್ಠನ? ಕೊಲೆ ತಿಂಬರು ಶ್ರೇಷ್ಠನ? ಮಾದು ಯಾರು ಮಾದರು? ಅಪ್ಪ ಬಸವಣ್ಣ ಕೊಲ್ಲುವವನೇ ಮಾದುಗ ಅಂದ. ಅವ್ರು ಹೊರಗಿದ್ದವ್ರು ಮಾದವರಲ್ಲ. ಹೊಲೆಯ ಹೊರಗೆ ಹಣೆ, ಊರೊಳಗಿಲ್ಲವೇ? ಪ್ರಶ್ನೆ ಮಾಡಿದರು. ಭಾಳ ಜನರ ಹೊರಗೆ ಹೊಲೆಯರು. ಅದು ಕನಿಷ್ಠ ಅಲ್ಲ. ಅವು ಕಾಯಕಗಳು ಶ್ರೇಷ್ಠವಾದ ಕಾಯಕ. ದಾಡಿ ಕಷ್ಟ ಮಾಡೋ ಕಾಯಕ ಶ್ರೇಷ್ಠವಾದದ್ದು. ನಮ್ಮನ್ನು ಸ್ವಚ್ಛ ಮಾಡ್ತಾರ, ಇನ್ನೊಬ್ಬರನ್ನ ಆಕರ್ಷಣೆ ಮಾಡಂಗೆ ಮಾಡ್ತಾರೆ. ಸಾಪ ಹೌದಿಲ್ಲ? ಸ್ಮಾರ್ಟ್ ಆಗ್ತಿರಲ್ಲ ಇಂಗ್ಲೀಷ್ನ್ಯಾಗ. ಅವ್ರು ಚಂದ ಮಾಡ್ತಕ್ಕಂಥ ಮನುಷ್ಯಾಗ ನಾವು ಮುಖ್ಯಮಂತ್ರಿಯಪ್ಪ ಅವನ್ನ ಹೊರಗೆ ಇರ್ಬೇಕು ನೀವು ಎಲ್ಲಿ ಇದ್ಗ ಅಂಥೇಳಿ ನೀರು ಸ್ನಾನ ಮಾಡಕ್ಕೆ ಹೊರಗೆ ಇಡ್ತಾರೆ. ಅದು ನಮ್ಗೆ ಅರ್ಥ ಆಗಿಲ್ಲ. ಆತ ಕಷ್ಟ ಮಾಡ್ಕೊಂಬಂದಾನ, ಮೈ ತುಂಬ ಸಣ್ಣ ಕೂದಲು ಅದಾವ, ಮನ್ಯಾಗ ಬಂದರೆ ಮೈಯೆಲ್ಲ ಮನೆ ತುಂಬ ಕೂದಲು ಬೀಳ್ತಾವ, ಎಲ್ಲಿ ಬೇಕಲ್ಲಿ ಹುಡುಗರು ಕುಂತು ಊಟ ಮಾಡ್ತಿರ್ತಾರ, ಅದರ ಹೊಟ್ಟೆಗೆ ಹೋಗ್ತಾವ ಅಂತೇಳಿ ಈ ಕಾರಣದಿಂದ ಹೊರಗೆ ಕುಂದ್ರಪ್ಪ ಅಂತಿದ್ರು ಅವ್ರು ಅಷ್ಟೇ. ಅದನ್ನೇ ತಪ್ಪು ತಿಳ್ಕೊಂಡು ಅವರು ಹಡಪದ್ರು ಶ್ರೇಷ್ಠ ಅಲ್ಲ, ಅವ್ರು ಮುಟ್ಟಿಗೆ ಮಂದಿ ಅಲೆಯರು, ಅದು ತಪ್ಪಲ್ಲ. ಇದು ತಪ್ಪ ಶ್ರೇಷ್ಠ? ತಪ್ಪಿದು. ಮತ್ತು ಅವ್ರು ಮಾರಿ ನೋಡಿ ಏನಾಗೋದು ಅಂತ, ಕೆಲಸನೇ ಆಗಲ್ಲ ಅಂತ ಭಾವನೆಗಳು. ಒಂದು ಕತೆ ಹೇಳ್ತೀನಿ ಕೇಳ್ರಿ. ಮೊದಲು ಹೇಳಿ ನಿಮ್ಗೆ,
ಒಬ್ಬ ತಡಪದ ಆತ ಇದ್ದ ಊರಾಗಿದ್ದ. ಆತನ ನೋಡಿದ ಕೂಡಲೇ ಮಾರೆ ಕೆಟ್ಟದಾಗಿ ಬಿಡೋದಪ್ಪ ಅಂತ ಪ್ರಚಾರ ಆಗೈತೆ ಊರು ತುಂಬ. ಅವನು ನೋಡಿಬಿಟ್ಟು ಕೆಟ್ಟದಾಗಿ ಬಿಡೋಂತ ಅಲ್ಲಿ ಬರ್ಲಿಕ್ಕೆ ಮಾರು ಮುಚ್ಕೊಂಡು ಹೋಗಿಬಿಡ್ತಾರೆ. ಮತ್ತು ಕಷ್ಟ ಮಾಡ್ಸ್ಕೊಂಡು ಅವನಲ್ಲಿ ಹೋಗ್ತು, ಅಲ್ಲಿಗೆ ಹೋಗ್ತು, ಮತ್ತೆ ಕಷ್ಟ ಮಾಡ್ಸ್ಕೊಂಬರೋದು, ಮತ್ತು ಅವನ ಮಾರು ನೋಡ್ಬಿಡೋದಂತ. ಹಿಂಗಾಯಿತು ನೋಡಮ್ಮಂತ ರಾಜನಲ್ಲಿ ಹೋಯ್ತಿದ್ರು. ರಾಜರೇ ಪ್ರಧಾನಮಂತ್ರಿ ಮಂತ್ರಿ ಇರ್ತಾನ, ಮಂತ್ರಿಗೆ ರಾಜ ಗಳಿಸ್ಬಿಟ್ಟು ಅವ್ನ ಮಾರು ನೋಡ್ರಿ ಭಾಳ ಅಪಾಯ ಆಗ್ತದ ಊರಾಗ, ಏನು ಮಾಡ್ಬೇಕು ನೋಡು ಅಡಪದವನಿಗೆ ಅಂತ. ನಾನು ಹಂಗೆ ಒಪ್ಪಂಗಿಲ್ಲಪ್ಪ, ಮತ್ತು ನಾನು ಎದ್ದು ಕೂಡಲೇ ಅವ್ರ ಮಾರು ನೋಡ್ತೀನಿ, ನನಗೇನನ್ನ ಆಯ್ತು ಅಂದರೆ ಅವ್ನಿಗೆ ಮರಣದಂಡನೆ ಮಾಡಮ್ಮ ಅಂತಂದ್ರೆ ರಾಜ ಕರ್ಸರಂದ ಆಯಿತು. ರಾತ್ರಿ ರಾಜ ಮಂಚಕ್ಕೆ ಮಕ್ಕಂಡ, ಅಡಪದ ಕೆಳಗೆ ಮಕ್ಕಂಡ, ಅಲ್ಲಿ ಒಂದು ರೂಮ್ನಾಗ ಮಕ್ಕಂಡ. ಎದ್ದು ಕೂಡಲೇ ರಾಜ ಏನು ಮಾಡಿದ, ಆಡಪದತ್ತ ಮಾರಿ ನೋಡಿದ, ಆಡಪದತ್ತ ರಾಜನ ಮಾರಿ ನೋಡಿದ. ಇಬ್ಬರು ಮುಖ ನೋಡ್ಕೊಂಡ್ರೆ ಅವಾಗ ಇಬ್ಬರು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಬೋಗಂತ ಈತ ಸ್ನಾನ ಮಾಡಿದ. ಪ್ರಸಾದ ಊಟಕ್ಕೆ ಕುಂತು ಟೇಬಲ್ ಮ್ಯಾಗತ್ತ ರಾಜ ಕುಂತ, ಕೆಳಗಾತ ಕುಂತು ಊಟಕ್ಕೆ ಕುಂತಾಗ ಏನಾಯ್ತಂದ್ರೆ ಪಟ್ಟ ಅಂತ ಅದು ಮ್ಯಾಗಲಿದ್ದ ಅಲ್ಲಿ ರಾಜನ ತಟ್ಟೆಗೆ ಬಿತ್ತು. ಅಲ್ಲಿರ್ತ ನೋಡಲ್ಲ, ಬಲ್ಲಿ ಅಂತೀರಿ ಬಟ್ ಅಂತ ಬಿತ್ತು ಅಲ್ಲಿ. ಅವನಿಗೆ ಡಬ್ಬ ಅಂತ ರಾಜ ಕರೆಯಪ್ಪ, ಇವನು ಭಾಳ ಡೇಂಜರ್ ಅದ ನೀವ. ನಾನು ಸುಳ್ಳು ಅಂತ ಮಾಡಿದ್ದೆ, ನಾನು ಕರೆಕ್ಟ್ ಮಂದಿ ಆಡಮಾಡ ಸುಳ್ಳು ಅಲ್ಲ ಸತ್ಯ. ಇಲ್ಲಿ ಏನಾಯ್ತು ಅಂತೇಳಿ ಇಲ್ಲಿ ಯಾರಲ್ಲಿ ಅಂತ ಕರೆದ ಪ್ರಧಾನದ ಮಂತ್ರಿ, ಯಾರು ಏನಪ್ಪ ಅಪ್ಪಣೆಪ್ಪ ಅಂದಾಗ ಇವನು ಇವತ್ತು ಮರಣದಂಡ ಅಂತ ಹೇಳ್ಬಿಡಂತೆ. ಇವನು ನೋಡಿದರೆ ಅಪಾಯ ಆಯ್ತು, ಎಲ್ಲ ಅಂಗುರ್ ಸಾಗ್ಬಿಡಿ ಎಲ್ಲ ಕಡೆ. ಇವತ್ತು ಪಾಸ್ ಹಾಕೋನಿ ಮರಣದಂಡಲ್ಲಿ. ಸುಳ್ಳು ಕುಂತಿದ್ದ ಪಾಪ ಹೊಡೆದಪ್ಪ ಏನು ಮಾಡಂತೆ. ಎಲ್ಲ ಕಡೆ ನಂಗೆ ಉರ್ಸಾರಿದ್ರು, ಎಲ್ಲ ಮಂದಿ ಬಂದರು, ರಾಜರು ಬಂದು, ದೊಡ್ಡವರು ಬಂದು, ಭಾಳ ಮಂತ್ರಿಗಳು ಬಂದರು. ಇನ್ನೇನು ಪಾಸ್ ಆಗ್ತಿದ್ರು. ಕೊನೆ ಮಾತು ಏನು ಹೇಳ್ತಾನೆ ಕೇಳಂದ್ರು, ಅವನು ಹೇಳ್ತಾನೆ ಹಾಕಿಬಿಡು ಅಂತ ಅನ್ನಕತ್ತಾರೆ ರಾಜ. ಇಲ್ಲ ಒಂದೇ ಮಾತಾಡ್ತಾನೆ, ಅವ್ರು ಕಳಿಸ್ಕೊಡು ಅಂತಂದ ಅಡಪದತ್ತು. ಎಲ್ಲಿ ಬಗಳು ಏನಂತಿದೆ ಅಂತಂದು ಮಂದಿಗೆ ಹೇಳ್ದ, ಪಬ್ಲಿಕ್ ಹೇಳ್ದ, ನೋಡಪ್ಪ ರಾತ್ರಿ ರಾಜ ಮನ್ಸಕ್ಕೆ ಮಕ್ಕಂಡಿದ್ದೆ, ನಾ ಕೆಳಗೆ ಮಕ್ಕಂಡಿದ್ದೆ. ಎದ್ದು ಕೂಡ ನಾನು ರಾಜರ ಮಾರು ನೋಡಿದೆ, ನನ್ನ ಮೇಲೆ ಆತ ನೋಡಿದ. ಮತ್ತು ರಾಜ ನನ್ನ ಮಾರು ನೋಡಿದರೆ ಅಲ್ಲಿ ಬಿತ್ತು, ನಾನು ರಾಜರ ಮಾರು ನೋಡಿ ಅದು ಮರಣ ಬಂತಲ್ಲ ನನಗಂತ. ರಾಜನ ಮಾರು ನಾನು ನೋಡಿ ಮರಣ ಬಂತು, ಕುತ್ತು ಬಂತು, ಇವತ್ತು ಜೀವ ಹೋಗ್ತದ. ನನ್ನ ಮಾರು ನೋಡಿದ್ರೆ ಅಲ್ಲಿ ಬೀರೋದು ಆಯ್ತು. ಯಾರು ಹೆಚ್ಚಿದ ಅಪಶಕ್ರ ನೀವೇ ಅಂದು ಹೇಳಿ ಅಂದ್ಬಿಟ್ಟವ. ಯಾರ ಮುಖ ಯಾರು ಅಪಶಕ್ನ ಜಾಸ್ತಿ ನೀವೇ ಹೇಳಿ ಅಂದ್ಬಿಟ್ಟ. ಕೊಂಡೆ ಬಾಯಿ ಮುಚ್ಚಿಕೊಂಡವ ರಾಜ. ಅವತ್ತು ತಪ್ಪು ಅಂದವ, ತಪ್ಪು ಯಾರ ಮುಖ ಯಾರು ಏನು ಹಾಕಿದ್ರು ಅಂತ ಸಾರಿದ ರಾಜ್ಯ ಅವಾಗ. ಹಂಗೆ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಅವ. ಹಡಪದವರು ಶ್ರೇಷ್ಠ, ಮಾದಿಗರು ಶ್ರೇಷ್ಠ, ಮಡಿವಾಳರು ಶ್ರೇಷ್ಠ. ಯಾಕ ನಮ್ಮನ್ನು ಸ್ವಚ್ಛ ಮಾಡ್ತಾರೆ ಅವರು. ನಮ್ಮ ಬಟ್ಟೆಗಳು, ನಮ್ಮ ಚಿಪ್ಲಿಗಳು ಕೊಡ್ತಾರೆ, ನಮ್ಮ ಸ್ವಚ್ಛ ಮಾಡ್ತಾರೆ ಮಕ್ಕಳು ನೋಡೋದಿಲ್ಲ. ನಾವು ಚಿತ್ರದುರ್ಗ ಹೋದ ಕಾಲಕ್ಕ ಗಟ್ಟಿ ಹಿಡ್ಕೊಂಬಿಟ್ರು ಸಾಂಗ್ಗಳು. ನಿನ್ನ ಜಾತಿ ಯಾವ ಜಾತಿ ಅಂತ ಕೇಳ್ತಾರೆ, ನಿಂದು ಯಾವ ಜಾತಿ ಅಂತ ಕೇಳ್ತೀನಿ ನಾನು. ಏನು ಅಗಸ್ರಾದ ಅಂತದವ, ನಾನು ಅಗಸ್ರಾದಿದ್ದೆ. ಅವ್ನು ನಾನು ಮಾದ್ಗಂತಿದ್ದೆ. ಅವ್ರೇನಂತಾರೆ ಅದೇ ಅಂತಿದ್ದೆ. ನಾನು ಒಂದು ರೂಮ್ ಮುಚ್ಚಿ ಎಲ್ಲ ಕಲ್ತು ಹೊಡಿತೀವಿ ನೋಡೋಂತ ತಯಾರಾದ್ರು ನನಗೆ ಸಾಂಗ್ಗಳು. ಅಲ್ಲ ನಿಮ್ಗೇನೋ ಅರಿವಾದಕ್ಕೆ ಇದೆ. ನಾನು ಕಾವ್ಯ ಹಾಕಿ ಸ್ವಾಮಿಗಳಾಗಿರಿ, ಜಾತಿ ಯಾವ್ದಂತ ಕೇಳ್ತಾರೆ, ನಾಚಿಗೆ ಬರಲ್ಲ ನಿಮ್ಗೆ. ಮತ್ತು ಬಟ್ಟೆ ನಿಮ್ಮ ಬಟ್ಟೆ ನೀವು ತೊಳ್ಕೊಂತಾರೆ, ಯಾರು ಬಂತು ತೊಳ್ತಾರೆ ಬಟ್ಟೆ. ನಿಮ್ಮ ಬಟ್ಟೆ ನೀವು ತೊಳ್ಕೊಂತೀರಿಲ್ಲ, ಮತ್ತು ನೀವೇ ಮಡಿವಾಡ್ರು. ಮತ್ತು ನಿಮ್ಮ ಚಪ್ಪಲಿ ನೀವೇ ಮಳೆ ಒಳಕಂಗಿಲ್ಲ, ನೀವೇ ಮಾದ್ರು. ಮತ್ತು ನಿಮ್ಮ ದಾಡಿ ನೀವೇ ಮಾಡ್ತೀವಿ, ತೆರೆ ಬಳಸ್ಕೊಂತೀರಿ ದಾಡಿ ಮಗ ನೀವೇ ಹಡಪದವರು. ಓಸು ನಾವೇ ಹಾಕ್ತೀವಿ, ನಮಗೆ ಅರಿವಿಲ್ಲ. ವೃತ್ತಿ ಅದು. ಜಾತಿ ಎಂಬುದು ಸುಳ್ಳು. ಪ್ರೀತಿ ಮುಂದೆ ಜಾತಿ ಸಣ್ಣದಾಗ್ತದೆ. ಹಾಗಾಗಿ ಹಡಪದ ಹಪ್ಪಣ್ಣವ್ರನ್ನ ಕೊನೆಯವರೆಗೆ ಇಟ್ಕೊಂಡ್ರು ಬಸವಣ್ಣವ್ರು. ಈ ದೋಷ ನಿವಾರಣೆ ಆಗ್ಬೇಕಂತೆ. ನೋಡಲಿ ಅವ್ರ ಮಾರು ನೋಡಲಿ, ಬಂದು ಯಾರು ಬರ್ತಾರೆ ಮೊದಲು ಹಡಪದ ಹಪ್ಪಣ್ಣ ಮಾರು ನೋಡಲಿ. ಅದನ್ನ ಭೇಟಿಯಾದ ಒಳಗೆ ಬರಬೇಕು ಕಾರ್ಯದರ್ಶಿ.
ಹಾಗಾಗಿ ಮಹಾ ದೊಡ್ಡ ಕ್ರಾಂತಿ ಮಾಡಿದ್ರು ಇತಿಹಾಸದಲ್ಲಿ ಅಂದರೆ ಬಸವಣ್ಣನವರು. ಹಂಟ ಹಡಪದಪ್ಪಣ್ಣ ಅಲ್ಲೇನು ನೋಡ್ತಾರೆ, ಇಲ್ಲಿ ಬಿಡು ಚೋ ಏನೋ ಮಾಡ್ತಾರೆ ನಿಮ್ಗೆ ಅಲ್ಲಿ ಅದೆಲ್ಲ ನೀವು ಇಲ್ಲಿ ನೋಡ್ತಿರ್ತದ. ಹಡಪದಪ್ಪಣ್ಣವ್ರು ಅಂತಾರ, ವಚನ ಕೇಳ್ರಿ ಸರ್, ಜಲ್ದಿ ಮುಗಿಸ್ಬಿಡುದು ಟೈಮ್ ಆಗ್ಯದ, ನಿಮ್ಗೊಂದು ಹಾಕತ್ತದ ಒಟ್ಟು ಪ್ರಸಾದ ಅಲ್ಲಿ. ಶೇಂಗಿನ ಉಂಡೆ ಮಾಡಿವಿ, ಕಡಲೆ ಉಂಡೆ ಮಾಡಿವಿ, ಆರಾಮ್ ಉಂಡು ನಿಧಾನ ಹೋಗ್ತಾರೆ, ತುಂಬೋದು ಏನಾಗಲ್ಲ. ಒಂದು ವಚನ ಹೇಳ್ತಾರೆ ಬಸವಣ್ಣ, 250 ವಚನ ಅವರು ಹಡಪದಪ್ಪಣ್ಣವರು. ಹರಗಿ ಹಸನಾದ ಹೊಲದಲ್ಲಿ ಕಸವ ಬಿತ್ತುವ ಮರಳ ಕೃಷಿಕನಂತೆ, ವಿಷಯ ಸುಖಗಳಿಗೋಸುವ ಹುಷಿಯ ನುಡಿದು ಗಸನಿಗೊಳಗಾಗುವ ಪಸುಗುಣಗಳ ಮನದ ರಕ್ತಗೊಲ್ಲರು ಮಹಾ ಘನಗುರು ಲಿಂಗ ಜಂಗಮದ ನೆಲೆಯ. ಮರಣಬಾಧೆ ಒಳಗಾದವರು ಮರುಜವಣೆ ನೆತ್ತಗೊಲ್ಲರು ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಹಸ ಮಾಡಿಬಿಟ್ಟ ಅಂತೆಲ್ಲ ಯಾರು ರೈತ ಒಲೆಲ್ಲ ಹಸ ಮಾಡಿದ, ಕಸ ತೆಗಿಸಿ ಹದ ಮಾಡಿದ, ಹಸ ಮಾಡಿ ಹದ ಮಾಡಿ ಬೀಜ ಬಿತ್ತಬೇಕಿಲ್ಲ, ಮತ್ತೆ ಕಸನೇ ಬಿತ್ತಿಬಿಟ್ಟ. ಹರಗಿ ಹಸನಾದ ಹೊಲದಲ್ಲಿ ಕಸವ ಬಿತ್ತುವ ಮರಳ ಕೃಷಿಕನಂತೆ. ನಮ್ಮ ಪರಿಸ್ಥಿತಿ ಹಂಗೈತೆ ಅಂತಿದು. 83,99,999 ಜನ್ಮ ಆಗಿ 84 ಲಕ್ಷ ಇದು ಬಂದಿದೆ ಅಲ್ಲಿ. ಇದು ಹಸನಾದ ಹೊಲ ಅಂತ, ಇದು ಅಪ್ಪಣ್ಣ ಅಂತನ ಹಸನಾದ ಹೊಲ ಇದು. ಈ ಹಸನಾದ ಹೊಲದಲ್ಲಿ ಹಸ ಮಾಡ್ಕೊಂಡು ಬ್ರಹ್ಮ ಬೀಜ ಬಿತ್ತಿಗೆಬೇಕಾ, ಕಸ ಬಿತ್ತಿಗೆಬೇಕು. ಜ್ಞಾನ ಆಗೋದು ಇದ್ರಾಗೆ, ಬೇರೆ ಯಾವ ಜನ್ಮದಲ್ಲಿ ಆಗೋದಿಲ್ಲ. ಅಂತರಂಗದ ಅರಿವಾಗೋದು, ಹೃದಯದ ಅರಿವಾಗೋದು ಇಲ್ಲೇ ಮನುಷ್ಯನಿಗೆ ಶರಣರ ಸಂಘದಲ್ಲಿ. ಬೇರೆ ಯಾವ ಸಂಘ ಮಾಡಿದರೆ ಅರಿವು ಆಗೋದಿಲ್ಲ. ಅನೇಕ ಹೀನ ಜನ್ಮಕ್ಕೋತದ ಆತ್ಮ, ಹಂಗಾಗಬಾರ್ದು. ಶರಣರ ಸಂಘ ನಿತ್ಯ ಮಾಡು, ನಿತ್ಯ ನಿತ್ಯ ಶರಣರ ಸಂಘ ಮರೆತಿರಲಿ ಹೆಂಗ, ನಿತ್ಯ ನಿತ್ಯ ಶರಣರ ಸಂಘ, ನಿತ್ಯ ನಿತ್ಯ ಶರಣರ ಸಂಘ ಮರೆತು ನಾನು ಆದೆನು ಮಂಗ, ನಿತ್ಯ ನಿತ್ಯ ಶರಣರ ಸಂಘ ಮರೆತು ನಾನು ಆದೆನು ಮಂಗ, ಮರೆತು ನಾನು ಆದೆನು ಮಂಗ, ಗುರುವಿನಿಂದ ಹತ್ತಿತು ಗುಂಗ, ನಾನೇ ನಂದಿಲ್ಲ ಬಾರು ಶಿವಶಂಭೋ ಲಿಂಗ, ನಿನಗೆ ನಂದಿನಿ ಬಾರು. ಸರಿಪುರ ಆಡಿದರು. ನಿತ್ಯ ನಿತ್ಯ ಶರಣರ ಸಂಘ ಮಾಡ್ರಿ. ಶರಣರ ಸಂಘ ಬಿಟ್ರೆ ಮಂಗ ಹಾಕಿವಿ ನೋಡ್ಗ, ಮಂಗನೇ ಆಗೋದು. ಹರಿಗೆ ಹಸನಾದ ಹೊಲ ಕೊಟ್ಟನು ಪರಮಾತ್ಮ. ಹಸ ಮಾಡಿರಲ್ಲ, ಈ ಬ್ರಹ್ಮ ಬೀಜ ಬಿತ್ತಿರಿ ಅಂತಿದ್ರು ಶರಣರ ಬೀಜಗಳು. ವಚನ ಸಾಹಿತ್ಯ ಭಾಳ ಕಷ್ಟಪಟ್ಟು ಉಳಿಸ್ಯಾರ ಅವ್ರು ನಮ್ಮ ಸಲುವಾಗಿ, ಮುಂದಿನ ಪೀಳಿಗೆ ಸಲುವಾಗಿ ಪ್ರಾಣ ಕೊಟ್ಟರ ಪ್ರಾಣ. ಶರಣರು 86 ವರ್ಷದ ಮುದುಕಿ ಯಾರು, ಅಕ್ಕನಾಗಮ್ಮ, ಬಸವಣ್ಣಕ್ಕ ದೊಡ್ಡ ಖಡ್ಗ ತಗೊಂಡು ಯುದ್ಧ ಮಾಡ್ಯಾಳ. ಅದಕ್ಕೋಸ್ಕರ ಪ್ರಾಣಗಲ್ಲ, ವಚನ ಸಗಟ್ಟಿಗೆ ಬೆನ್ನತ್ತಿದಾಗ ಯುದ್ಧ ಮಾಡ್ಯಾಳ. ನಮಗೋಸ್ಕರ ನಿಮ್ಮ ಮಡಿವಾಳ ಮಾಚಿತೀವ ಪ್ರಾಣ ಕೊಟ್ಟ. ಅದಕ್ಕೆ ನಾವೆಲ್ಲ ಎಚ್ಚರ ಆಗಬೇಕು. ಅವ್ರ ವಚನ ಸಿಗ್ಲಿಕ್ಕಂದ್ರೆ ಇವತ್ತೇನು ಆಧಾರ ಇದ್ದಿಲ್ಲ ರೀ ನಮ್ಮ ಎಲ್ಲರಿಗೂ. ಭಾರತ ಭೂಮಿ ಇವತ್ತು ಮತ್ತೆ ಯಾವ್ದೋತಿತ್ತು, ಇನ್ನು ಅವ್ರ ಕೈಯಾಗೆ ಆಗಲಿ. ಇದು 15 ರೂಪಾಯಿ ಪಂಚಾಂಗ ಭಾರತ ಆಗ್ತದೆ ಇವತ್ತು. ನೋಡಿ ಇವತ್ತು 15 ರೂಪಾಯಿ ಪಂಚಾಂಗನೇ ಇಡೀ ಭಾರತ ಆಗ್ತತಿ. ಪಂಚಾಂಗ ಬಿಡ್ರೆ ಕೈ ಐತ್ರಿ, ನೋಡಲ್ಲ ಯಾರನ್ನ ಕೈ ಐತ್ರಿ. ನಾವು ಪಂಚಾಂಗ ನೋಡಲ್ಲ. ಇಲ್ಲಿ ನೋಡಿ ಯಾರು ನೋಡಲ್ಲ ಪಂಚಾಂಗ, ನೋಡಲ್ಲ ಇವತ್ತು. ರೈಟ್ ಅಲ್ಲಿ ಒಂದು 2-3 ಆ ಕಡೆ ಈ ಕಡೆ ಮಂದಿ ಪಂಚಾಂಗದವ್ರು ಇವರು. ಪಂಚಾಂಗ ಹೌದಿಲ್ಲ, ಪಂಚಾಂಗ 5 ಹಂಗಂದ್ರೆ ದೇಹ. ಇದೇ ಪಂಚಾಂಗ ಅಂತ ಚೌಡಯ್ಯ, ಭಾಳ ಬೆಂಕಿ ಚೌಡಯ್ಯ ಅದು. ಅದು ಯಾಕೆ ಗೊತ್ತು, ಇದು ಪಂಚಾಂಗ ಅದ. ತ್ರಿಕರಣ ಶುದ್ಧಿಯಾಗಿ ಆಡ್ತಾವ ಮಾತು ಶರಣರು, ಅದು ಪಂಚಾಂಗದ ಮಾತು. ಬಸವಾದಿ ಶರಣರ ನುಡಿ, ಪ್ರಸಾದದ ನುಡಿನೇ ಪಂಚಾಂಗ. ಅದನ್ನ ನಂಬ್ರಿ, ಯಾವ ನಂಬಾಡ್ರಿ. ಎಲ್ಲ ಸುಳ್ಳೆ ಹೊಟ್ಟೆಪಾಡಿಗಾಗಿ ಮುಂದಿನ ನಾವು ಹಾಕಿ ಕೂತಿರ್ತಾರೆ ಅವ್ರು ಟಿವಿ ಆಗಿ. ಆ ಶನಿ ಕಾಣ್ತಾ ಈ ಶನಿ ಕಾಣ್ತಾ ಅಂತಾರಲ್ಲ, ಆ ಶನಿ ಕಾಣೋದಿಲ್ಲ, ಅವೇ ಶನಿ ಕಾಣ್ತಾ. ಯಾವ ಶನಿಗಳು ದೊಡ್ಡ ಶನಿಗಳು ಅವೇ ನಾವು ಹಾಕಿ ಕುಂತಿರ್ತಾವಲ್ಲ, ದೊಡ್ಡ ಶನಿಗಳು. ಅವು ಮಾತು ನಂಬಾಡ್ರಿ. ಅದು
ಹಡಪದ ಲಿಂಗಮ್ಮ ಅಂತ. ಮತ್ತು ಆಕಿಂತ ಒಂದು ತಿಂಗಳಾಗೌದಲ್ಲ ಮತ್ತೆ ಈಗ ಜಯಂತ ಅವ್ರದಾಗ ಒಂದು ಊರಿಗೆ 9 ಬಾಗಿಲು, ಒಂದು ಊರಿಗೆ 9 ಬಾಗಿಲು, 5 ಮಂದಿ ಕಾವಲು, 6 ಮಂದಿ ಪ್ರಧಾನಿಗಳು, 25 ಮಂದಿ ಪರಿವಾರ. ಅದೇ ಊರೊಳಗೆ ತೊಟ್ಟನ್ನು ತೊಳಲಿ ಹೊಳೆಲಾರದೀಪ ಅರಸನ ಕಂಡಿ. ಆ ಅರಸನ ಗೊತ್ತು ಹಿಡಿದು ಹೋಲೈಸಲು 9 ಬಾಗಿಲು ಲಿಂಗಸ್ಥಾಪನೆ ಮಾಡಿ ಕಾವಲನ್ನು ಕಟ್ಟಿಸಿ ಪ್ರಧಾನಿಗಳನ್ನು ಮೆಟ್ಟಿಸಿ ಕಾವಲು ಕಟ್ಟಿಸಲು ಪ್ರಧಾನಿಗಳನ್ನು ಮೆಟ್ಟಿಸಿ ಅಂಗಲಿಂಗ ಎಂಬ ಉಭಯದಲ್ಲಿ ಮಂಗಳದ ಬೆಳಗಿನಲ್ಲೇ ನಿಜಸುಖಿಯಾದನಿಗೆ ಅಪ್ಪನ ಪ್ರಿಯ ಚನ್ನಬಸವಣ್ಣ. ಮಹಾಸುಖಿ ಅಂತ ಹಡಪದ ಲಿಂಗಮ್ಮನಂತ ಯೋಗಿನಿ ಯಾರು ಇಲ್ಲ ಅಂತ ಹೇಳ್ತಾರೆ. ಅದ್ಭುತ ಯೋಗಿನಿ, ಶಿವಯೋಗಿನಿ. ಒಂದು ಊರಿತ್ತಂತ, ಆ ಊರಿಗೆ 9 ಬಾಗಿಲಿದ್ದು. 9 ಬಾಗಿಲು, ಆ 9 ಬಾಗಿಲು 5 ಮಂದಿ ಕಾವಲುಗಾರ ಅಂತ. 9 ಬಾಗಿಲು ಅವ 5 ಮಂದಿ ಕಾವಲುಗಾರ ಅಂತ, 6 ಮಂದಿ ಪ್ರಧಾನಮಂತ್ರಿಗಳು ಅಂತ ಆ ಊರಿಗೆ. ಟೋಟಲ್ 25 ಮಂದಿ ಪರಿವಾರ ಅಂತ ಅದು ಊರ. ಅದು ಯಾವ ಊರು ಅಂದರೆ ನಿಮ್ಮ ದೇಹನೇ ಊರು ಶಿವಪುರ. ಇದು ಶಿವಪುರ. ಈ ಶಿವಪುರಕ್ಕೆ 9 ಬಾಗಿಲು ಆವಿಲ್ಲ. ಈ ರುಂಡದಾಗ ನೋಡ್ರಿ ಮ್ಯಾಗ ಎಸಾವ 7 ಅದು, ಮುಂಡದಾಗ 2 ಎಷ್ಟದು, ಮುಂಡದಾಗ 2, ರುಂಡದಾಗ 7, ಕಣ್ಣು 2, ಮೂಗು 2, ಬಾಯಿ 1, ಕಿವಿ 2, ಎಷ್ಟದು 7 ಅದವಲ್ಲ. ಮತ್ತು ಒಂದಕ್ಕೆ ಮಾಡೋದು 2, 9 ಆಗಲ್ಲ. ಒಂದು ಊರಿಗೆ 9 ಬಾಗಿಲು, 5 ಮಂದಿ ಕಾವಲು. ಯಾರು 5 ಮಂದಿ ಕಾವಲು? ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ಜ್ಞಾನ ಇವು ಜ್ಞಾನ ಐತೆ. ಹಿಂಗೆ ಅನ್ನ ನೋಡಿದ್ರೆ ಹಿಂಗೆ ಅಂದ್ರೆ ಗೊತ್ತಾಗ್ತದೆ. ಹೌದಲ್ಲ, ಕಣ್ಣಿನ ನೋಡಿದ್ರೆ ಗೊತ್ತಾಗಲ್ಲ ಅನ್ನ ಕೂತದಿಲ್ಲ ಅಂತೇಳಿ. ಹಿಂಗೆ ಸ್ಪರ್ಶ ಮಾಡಿ ಗೊತ್ತಾಗ್ತದೆ, ಸುಡೋದು ಗೊತ್ತಾಗ್ತದೆ, ತಂಪಿದ್ದು ಗೊತ್ತಾಗ್ತದೆ. ಸ್ಪರ್ಶ ಮಾಡಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಅಷ್ಟಕ್ಕೆ 5 ಜ್ಞಾನ ಅದ. ಇವು 5 ಮಂದಿ ಕಾವಲುಗಾರರು ಅಂತ. ಒಂದು ತುತ್ತು ಅನ್ನ ಒಳಗೆ ಹೋಗ್ಬೇಕಾದ್ರೆ 5 ಮಂದಿ ಚೆಕ್ ಮಾಡ್ತಾರಂತ ಇವರು. ನಿಮಗೆ ಗೊತ್ತಾಗಲ್ಲ, ಹಂಗೆ ಹೊಡಿತಿರ್ತಾರೆ ನೀವು. ಹೌದಿಲ್ಲ? ಅದರ ಕೂದಲು ಪರ್ಲು ಬರ್ತಂತ ಕಣ್ಣು ಚೆಕ್ ಮಾಡ್ತದೆ. ಇವರು ಕೂದಲು ಬಂತ ತೆಗೆದಾಗ್ತದೆ, ಹಳ್ಳು ಬಂತ ತೆಗೆದಾಗ್ತದೆ. ಅಷ್ಟು ಎತ್ತರದ ಕಣ್ಣು. ನಾಲಿಗೆ ಏನು ಮಾಡ್ತದ? ವಿಷ ಅದು, ರುಚಿ ಅದು, ಅದು ಚೆಕ್ ಮಾಡ್ತದೆ. ಸ್ವಲ್ಪ ಚಂದ ರುಚಿ ಇದ್ರೆ ಹೊಡಿ ಅಂತದ. ಅದಾಗ ಆಜ್ಞೆ ಮಾಡಿ ಕಳಿಸ್ತದೆ. ಮೇನ್ದವ್ರ ಮೇನ್ಗೆ ಇಟ್ಟದು. ಇಲ್ಲಾಂದ್ರೆ ಹೊರಗೆ ಕಳಿಸ್ಬಿಡ್ತಾನೆ. ವಿಷ ಇದ್ರೆ ಒಳ್ಳೆಯಪ್ಪ ಅಂತ ಹೊರಗೆ ಕಳಿಸ್ಬಿಡ್ತಾನೆ. ಮತ್ತು ಇದೇನು ಮಾಡ್ತಾನೆ? ಮೂಗು ಸ್ಮೆಲ್ಲು ಚೆನ್ನಾಗಿತ್ತಂದ್ರೆ ಅಂತಾನ. ಗಮ್ಮಂತಿರ್ಬೇಕಾದ್ರೆ ಹೋಗಂಗೆ ಕೊಟ್ಟು ಬೇಡ ಇದ್ದಂಗೆ ಅದು ಹೋಳಿಗೆ ಸಂಡಿಗೆ ತುಪ್ಪಿದ್ರೆ ಏನೇನೋ ಸ್ವಲ್ಪ ಕೆಟ್ಟ ವಾಸನೆ ಬಂತ, ಒಳ್ಳೆ ಅಂತಾನ. ಇವು 5ಕ್ಕೆ ಮೀರಿ ಹಲ್ಲಾಗಿನ ಸ್ವಲ್ಪ ಅರಳು ಹೋಯ್ತು, ಗಸಕ್ಕಂತ ಕಿವಿಗೆ ಹಾರು ನೋಡಿತದೆ ಬರ್ತದೆ. ಹೌದಿಲ್ಲ? ಆ ಕಿವಿಗೆ ಹಾರು ನೋಡಿತದೆ, ಪಾಠಕ್ಕೆ ಒಳಗೆ ಹೊರಗಾಗಿಬಿಡ್ಬೇಕು ಕಾಲ. ಅಷ್ಟು 5 ಜ್ಞಾನೇಂದ್ರ ಎಚ್ಚರಾಗೆ ಒಳಗೆ ಕಾವಲುಗಾರ ಅಂತ. 5 ಮಂದಿ ಕಾವಲುಗಾರ. ಇದ್ರಾಗ 6 ಮಂದಿ ಪ್ರಧಾನಮಂತ್ರಿಗಳು. ದುರ್ವಿಷಯ, ದುರಾಸೆ ಅದರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು 6 ಗುಣ ಪ್ಯಾಕ್ ಮಾಡಿದ ಶಿವ. 6 ಮಂದಿ ಪ್ರಧಾನಮಂತ್ರಿಗಳಂತೀವಿ. ಇವ್ರನ್ನ ಎಲ್ಲಿ ಬೇಕೋ ಅಲ್ಲಿ ಬಳಸ್ಯಾರಿ. ಜ್ಞಾನೇಂದ್ರಿಯಗಳು ಬಳಸ್ಯಾರಿ, ಇವ್ರನ್ನ ಬಳಸ್ಯಾರ ಅಂತ ಹೇಳ್ತಾಳೆ ಅಮ್ಮ ಹಡಪದ ಲಿಂಗಮ್ಮ. ಒಂದು ಊರಿಗೆ 9 ಬಾಗಿಲು. 9 ಬಾಗಿಲು ಏನು ಮಾಡಿದ್ಲಕ್ಕಿ? ಇದ್ರಾಗ 5 ಮಂದಿಗೆ ಮತ್ತೆ 6 ಮಂದಿಗೆ 25 ಮಂದಿ ಸಿಗಲಾರ್ದಂಗೆ ಒಬ್ಬ ರಾಜ ಕುಂತನಂತ ಒಳಗಡೆಗೆ. ಒಬ್ಬ ಯಾರು ರಾಜ? ಆತ್ಮ ಜ್ಯೋತಿ. ನಿನ್ನೊಳಗಿದ್ದಂಥ ಪರಮಾತ್ಮನ ಜ್ಯೋತಿ ಒಳಗಾದಲ್ಲ, ಯಾವಾಗ ಸಿಕ್ಕಿಲ್ಲದ. ಮೆಲ್ಲಕ್ಕೆ ಆತನ ಪರಿಚಯ ಮಾಡ್ಕೊಳ್ಳ ಅಂತ ಲಿಂಗಮ್ಮ. ಗುರುವಿನ ಮೂಲಕ ದಾರಿ ಸಿಕ್ತಕಿಗೆ ಒಳಗಕ್ಕೊಂಬಿಟ್ಲು. ಆ ರಾಜನ ಪರಿಚಯ ಆಯ್ತಕಿ ಹೃದಯದಲ್ಲಿ. ಪರಮಾತ್ಮನ ಪರಿಚಯ ಆಯಿತು. ರಾಜನ ಗೊತ್ತು ಹಿಡಿದು ಓಲೈಸಲು 9 ಬಾಗಿಲು ಲಿಂಗಸ್ಥಾಪನೆ ಮಾಡಿ
ಕಣ್ಣಿನ್ಯಾಗ ಲಿಂಗ, ಕಿವಿಯಾಗ ಲಿಂಗ, ಮೂಗಿನ್ಯಾಗ, ನಾಲಿಗ್ಯಾಗ, ಕೆಳಗ ಮ್ಯಾಗ 9 ಬಾಗಿಲಿ ಲಿಂಗ ಅಂದರೆ ಪ್ರಕಾಶನೇ. ಬರೀ ಪ್ರಕಾಶ ಇತ್ತಂತ. ಹಾಗೇನು ಮಾಡಿದ್ಲು, ಕಾವಲನ್ನ ಕಟ್ಟಿಬಿಟ್ಲು ಕಾವಲ್ಗಾರ 5 ಮಂದಿನ. ಪ್ರಧಾನಿಗಳನ್ನ ಮೆಟ್ಟಿಸಿ 6 ಮಂದಿ ಮೆಟ್ಟಿಬಿಟ್ಲಂತ. 25 ಮಂದಿ ಪರಿವಾರ ಸುಟ್ಟು ಬೂದಿ ಮಾಡಿಲ್ಲಂತ. ಅವಾಗ ಬಟ್ಟ ಬೈಲಿಂದು ನಿಜ ಸುಖಿಯಾದನ ಅಪ್ಪಣ್ಣ ಪ್ರಿಯ ಚಂದ್ರ. ನಿಜ ಸುಖಿಯಾದ್ಲು. ಅದಕ್ಕೆ ಇದ್ರನ್ನ ಹಂಗೆ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿಲ್ಲ ನಮ್ಮ ಕಲ್ಯಾಣೇಶ್ವರ ತಾಯಿ. ಗಾಳಿ ಬೀಸದ ಜಲದಂತೆ ಸುಮ್ಗೆ ಬಡ್ದಾಡ್ತಾರಲ್ಲ ನೀವು, ಮನಸ್ಸು ಹೆಂಗಿರ್ಬೇಕು, ಕೆರೆದಂಡ ನಿಂತು ನೋಡ್ರಿ, ಗಾಳಿ ಬೀಸಿದಾಗ ಅಲೆ ಹೋಗ್ತಿರ್ತೈತಿ. ಗಾಳಿ ಸ್ತಬ್ಧ ಆದಾಗ ನೀರು ಅಲ್ಲಾಡೋದಿಲ್ಲ. ಹಂಗಿರ್ಬೇಕಂತ ಗಾಳಿ ಬೀಸದ ಜಲದಂತೆ ಮನಸ್ಸು ಅಲ್ಲಾಡಬಾರ್ದು. ಮೋಡವಿಲ್ಲದ ಸೂರ್ಯನಂತೆ. ಮೋಡ ಸೂರ್ಯ ಇದ್ರೆ ಕಾಣೋದಿಲ್ಲ, ಮೋಡ ಇದ್ರೆ. ಮೋಡ ಇರ್ಲಾಗ ಚಂದ ಕಾಣ್ತಾನೆ. ಹಂಗಿರ್ಬೇಕಂತ ಮನಸ್ಸು ಅಷ್ಟು ನಿಚ್ಚಳಾಗಿರ್ಬೇಕು. ಬೆಳಗಿದೆ ದರ್ಪಣದಂತೆ ಕನ್ನಡಿ. ಬೆಳಗಂದ್ರೆ ವರ್ಷದ ಸ್ವಚ್ಛ ಒರೆಸ್ತಾರಲ್ಲ, ಸ್ವಚ್ಛ ವರ್ಷ ಕನ್ನಡಿ ನೋಡ್ರಿ ಮುಖ ಕಾಣ್ತದಲ್ಲ, ಅಷ್ಟು ಮನಸ್ಸು ಸ್ವಚ್ಛ ಇರ್ಬೇಕಂತ. ಆ ಸ್ವಚ್ಛ ಇದ್ದರೆ ಬೆಳಗಿನ ದರ್ಪಣದಂತೆ ಮನ ನಿರ್ಮಲವಾದಲ್ಲದೆ ಆ ಮಹಾಗಣವ ಕಾಣಬಾರದೆಂದರು ಅಪ್ಪಣ್ಣ ಪ್ರಿಯ ಚನ್ನಬಸವ. ಏನು ಅದ್ಭುತ ಸಾಧನೆ ಮಾಡಿದ ಲಿಂಗಮ್ಮ ಅಂದರೆ, ಸಾಧನೆ ಮಾಡ್ಕೊಂತ ಇಷ್ಟು ಲಿಂಗನ ತಗೊಂಡ್ಲು ಅಂದರೆ ಅಲ್ಲಿ ವಚನ ಆಡ್ತಾಳ. ಹೋಗುತ್ತಾ ಹೊಗೆಯ ಕಂಡೆ. ಲಿಂಗದಲ್ಲಿ ಹೋಗುತ್ತಾ ಹೊಗೆ ಅಂದರೆ ದುಮ್ ಅಂತ ನಿಮ್ಮ ಯೋಗ ಮಾಡಿದ್ರೆ ಗೊತ್ತಾಗ್ತದೆ. ಇದು ಬದಿಯಲ್ಲಿ ಗೊತ್ತಾಗಲ್ಲ. ಲಿಂಗ ತಗೊಂಡು ಇದ್ದಾರೆ ಗವಾಯಿಸರು ಅಲ್ಲಿ ಕೂತಾರ, ಅವ್ರು ಯೋಗ ಮಾಡ್ತಾರೆ. ನಮ್ಮ ಶರಣಮ್ಮನ ಮಾಡ್ತಾರೆ, ಕಾಡು ಶರಣಮ್ಮನವರು. ಹೋಗುತ್ತಾ ಹೊಗೆಯ ಕಂಡೆ, ಹೊಗೆಯ ಒಂದು ನಗೆಯ ಕಂಡೆ. ಆನಂದಾತ್ಮಂತ ಹೊಗೆಯ ದುಮ ಆಗ್ತದಲ್ಲ, ಅದು ಆತ್ಮದ ಕಿರಣಗಳು. ಅದರಲ್ಲಿ ಹೋಗುತ್ತಾ ಹೊಗೆಯ ಕಂಡೆ, ಹೊಗೆಯೊಳಗೊಂದು ನಗೆಯ ಕಂಡೆ, ನಗೆಯೊಳಗೊಂದು ಜ್ಯೋತಿಯ ಕಂಡೆ, ಜ್ಯೋತಿಯೊಳಗೊಂದು ಚಿಜ್ಜ್ಯೋತಿಯ ಕಂಡೆ. ಆ ಚಿಜ್ಜ್ಯೋತಿಯ ತಾನಾದ ಶರಣರ ಇರುವೆ ಅಂತೆಂದಡೆ ನೋಡಿ ನೋಡದಂತೆ, ಮಾಡಿ ಮಾಡದಂತೆ, ಕೂಡದಂತೆ ಅಪ್ಪಣ್ಣ ಪ್ರಿಯ ಚೆನ್ನ. ಅಂಥ ಮಹಾಸಾಧಕಿ, ಮಹಾಶಿವಯೋಗಿನಿ. ಅದಕ್ಕೆ ನಿಜ ಮುಕ್ತಿ ಲಿಂಗಮ್ಮ ಅಂತಾರೆ, ನಿಜ ಸುಖಿ ಅಪ್ಪಣ್ಣ ಅಂತಾರೆ. ಈ ಅಡಪದವ್ರು ಜಗ್ಗಿ ಮುಂದೆ ಯಾರ ಬಿಡು. ಈಗೆಲ್ಲ ಇಸ್ಲಾಂ ಧರ್ಮದವ್ರು ಸಹ ಮಾಡ್ತಾರಲ್ಲ, ಅಪ್ಪೆಲ್ಲ ಮಾಡ್ಕೊತಾರಲ್ಲ. ಮತ್ತು ಅಡಪದವ್ರು ಏನು ವೃತ್ತಿಯಪ್ಪ ಅದು. ಈಗ ಬ್ರಾಹ್ಮಣ ಮಾಡಿದ್ರೆ ಚಪ್ಪಲಿ ಮಾಡಕತ್ತಾರೆ. ಅವ್ರೇನು ಮಾಡಿದ್ರೇನಪ್ಪ ಮಾತ್ರ ಅಂತಾರೆ. ಅವ್ರಿಗೆ ಎಲ್ಲ ಸುಳ್ಳು ರೀ. ಸುಳ್ಳಂತ ಒಪ್ಪಿಗೆ ನಿಮ್ಮ ಹೃದಯ ತಕ್ಕಿ. ಆ ಕುರುಬುರಿ ಕುರಿ ಕಾಯಕ್ಕೆ ಒಂದೇ ಆಗ್ತದೆ ಅಂತೇಳಿ ಅವರು 10 ಮಂದಿಗೆ ಗಟ್ಟಿ ಮಾಡ್ಕೊಂತಿರು, ಹೋಳಿ ಮಾಡ್ತಿದ್ರು ಮದುವೆ ಮಾಡೋಕ್ಕೆ. ಕಾಯಕ್ಕೆ ಒಂದೇ ಆಗ್ತಲ್ಲ ಕುರಿಗಳಿಗೂ. ಅದಕ್ಕೆ ಹಂಗೆ ಮಾಡ್ತಿದ್ರು ಅವರು. ಈ ಕಾಲದಾಗ ಒಂದು ಹುಡುಗಿ ಡಾಕ್ಟ್ರಿಗೆ ಹೋದ್ಲಪ್ಪ. ಯಾಕೆ ಏನು ಮಾಡ್ತಾರೆ, ಡಾಕ್ಟ್ರ್ ಚೆನ್ನಾಗಿ ಹೋಗಿ ಗೌರ್ಮೆಂಟ್ ಸಿಕ್ತಂದ್ರೆ ನಾನು ಡಾಕ್ಟ್ರ್ ಆಗ್ಬೇಕಂತ ಆಯ್ತು ಅಂತಾಳೆ. ಇಲ್ಲ, ನಾನು ಡಾಕ್ಟ್ರಿಗೆ ಹೋದಿನಿ, ನಾನು ಬದಲು ಮಾಡ್ಕೊಂಗಿಲ್ಲ, ನನಗೆ ಡಾಕ್ಟ್ರಿಗೆ ಬೇಕು. ನಮ್ಮ ಮನೆಯಾಗ ಮತ್ತೆ ಎಷ್ಟು ಮಂದಿ ಅವರಪ್ಪ ಡಾಕ್ಟ್ರ್? ನಮ್ಮ ಬಸಪ್ಪ ಡಾಕ್ಟ್ರ್ ಮನ್ಯಾಗ 6 ಮಂದಿ ಅವ್ರಿ ಡಾಕ್ಟ್ರುಗಳು. 6 ಮಂದಿ ನೋಡಿದಿರಿಲ್ಲ. ಮತ್ತು ಇಂಜಿನಿಯರ್ ಹುಡುಗ ಇಂಜಿನಿಯರ್ ಓದಿಕೊಡ್ಲಿ, ನಾ ಇಂಜಿನಿಯರ್ ಬೇಕೈತಿ ಅಂತಾನ. ಇಂಜಿನಿಯರ್ ಡಾಕ್ಟ್ರ್ ಜಾತಿ ಯಾರು ಹೇಳ್ತಾರೆ ನೋಡಿ, ಜಾತಿ ನಾವೇನು ವೃತ್ತಿ ಯಾರನ್ನ ಮಾಡ್ಕೇರಿ. ಗಂಡು ಹೆಣ್ಣು ಕೂಡಿದ್ರೆ ಸಂತಾನ ಉತ್ಪನ್ನ ಆಗ್ತದೆ. ಕ್ವಾಣ ಆಕಳ ಮ್ಯಾಗ ಏರಿದ್ರೆ ಗೊಡ್ಡು ಬೀಳ್ತೈತಿ. ಎಮ್ಮೆ ಮ್ಯಾಗ ಓರಿ ಏರಿದ್ರೆ ಗೊಡ್ಡು ಬೀಳ್ತೈತಿ. ಆಕಳ ಮ್ಯಾಗ ಓರಿ ಏರಿದ್ರೆ ಸಂತಾನ ಉತ್ಪನ್ನ ಆಗ್ತೈತಿ. ವಿದೇಶದ ಹುಡುಗ ಭಾರತದ ಹುಡುಗಿ ಕೊಟ್ಟರೆ ಮಕ್ಕಳು ಕೊಡ್ತಾವಿಲ್ಲ. ಆತ ಮತ್ತೆ ಸೋನಮ್ಮ ಯಾರು ಮತ್ತೆ ಉದಾಹರಣೆ ಕೊಡ್ಕತ್ನಲ್ಲ ನಾನು. ಮಕ್ಕಳಾಗಿಲ್ಲ ಬಿಟ್ಟೇನ, ರಾಹುಲ್ ಗಾಂಧಿ ಬಿಟ್ಟೇನ. ಮತ್ತು ನಿಮ್ಗೆ ರಾಹುಲ್ ಗಾಂಧಿ ಯಾವ ಸಂಬಂಧ ಇಲ್ಲ. ಮನುಷ್ಯ ಒಂದೇ. ಈ ಮನುಕುಲ ಅಳಿಬಾರ್ದು, ಅಜ್ಞಾನಕ್ಕೆ ಹೋಗಬಾರ್ದಂತ ಬಸವಾದಿ ಪ್ರಮುಖರು ಪಣ ತೊಟ್ಟು 770 ಮಂದಿ
ದೊಡ್ಡ ಕ್ರಾಂತಿ ಮಾಡಿದರು. ಅವರ ವಚನಗಳೇ ನಮ್ಮ ದಾರಿದೀಪ. ಅವರು ಒಟ್ಟು ವಚನಗಳನ್ನು ನಾವು ಅಧ್ಯಯನ ಮಾಡಿ ಆಚರಿಸಿದ್ವಂದರೆ ನಿಮ್ಮ ಹೃದಯ ಕಲ್ಯಾಣ ಆಗ್ತದೆ, ಬೆಳಕಾಗ್ತದೆ. ಅದಕ್ಕೆ ಅಂತರಂಗ ಬೆಳಕಾಗಲ್ಲ ಅಂತಲೇ ಶಿವಶರಣರು, ಅಕ್ಕ ಮಹಾದೇವಿ ಅಂಥವ್ರು, ಹಡಪದ ಲಿಂಗಮ್ಮನಂಥವ್ರು, ಅಂಬಿಗರ ಚೌಡಯ್ಯನಂಥವ್ರು, ಘಟಾನುಘಟಿ ಶಿವಶರಣರು ಅಪ್ಪ ಬಸವಣ್ಣಗೆ ಹೆಗಲು ಕೊಟ್ಟರು. ನಾ ಇಷ್ಟು ಕ್ರಾಂತಿ ಮಾಡ್ತೀವಿ, ಸ್ವಲ್ಪನ ಒಬ್ಬರು ಬರ್ತಾರೆ, ಇವು ಲಿಂಗದೇಶ ಕೆಲವೊಂದು ವಿರೋಧ ಮಾಡೋಕೆ ಬರ್ತಾವೆ. ಕೆಲ್ಲಿ ಈ ಕೊಂಡೆ ಮಂಚದ ಬಳ್ಳಿಗಳಂತ ಆಗಬಾರ್ದು. ನೀವು ಬಸವ ಬಳ್ಳಿ, ಬಸವ ಬಳ್ಳಿ ಸುಡೋಕ್ಕಾಗೋದಿಲ್ಲ. ಅದು ಕೊಂಡೆ ಮಂಚನ ಬಳ್ಳಿ ಸುಡೋದು ಸಾಯ್ತದೆ ಬಂದದು. ಕೊಂಡೆ ಮಂಚನ ಬಳ್ಳಿ ಮೆಲ್ಲಗೆ ಬರ್ತಾವೆ, ಸುಡೋಕೆ ಬರ್ತಾವಲ್ಲ ಅವು, ತಾಯಿ ಸುಡೋದು ಸಾಯ್ತವೆ. ಬಸವ ಬಳ್ಳಿ ಆಗುತ್ತದೆ, ಜಗತ್ತಿನ ತುಂಬ ಆಗುತ್ತದೆ. ಸತ್ಯ 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 ಅಂತ ಬಸವಾದಿ ಪರಮತರ ಕೃಪೆ, ಹಡಪದ ಲಿಂಗಮ್ಮ ಮತ್ತು ಅಪ್ಪಣ್ಣನವರ ಕೃಪೆ ನಿಮಗಿರಲಿ ಅಂತ ಹಾರೈಸೋಣ. ಪ್ರತಿ ತಿಂಗಳಲ್ಲಿ ಅರಿವಿನ ಮನೆಯಲ್ಲಿ ಚಿಂತನ ಚಿಲಿಮೆ ಕಾರ್ಯಕ್ರಮ ಇರ್ತದೆ. ಮತ್ತು ಕಲ್ಲನಗೌಡರು ಬಂದು ಅವರು ಸೇವೆ ಸಲ್ಲಿಸ್ತಾರೆ. ನಮ್ಮ ಅಣ್ಣ ಅಂತವ್ರು ಬಂದು ಸೇವೆ ಸಲ್ಲಿಸ್ತಾರೆ. ಅನುಭವಿಗಳು ಕಲ್ಯಾಣಮ್ಮನಂತ ಶರಣರು ಬಂದು ಸೇವೆ ಸಲ್ಲಿಸ್ತಾರೆ. ಇಲ್ಲಿ ಗವಾಯಿ ನಮ್ಮ